ಇವತ್ತೇನು ನಮ್ಮ ನೆಲಮಂಗಲದಲ್ಲಿ ಇದೊಂದು ಮಾದಿಗ ಸಮುದಾಯದ ಪರವಾಗಿ ನಮ್ಮ ಸಂಘಟನೆಗಳ ಪರವಾಗಿ ಏನು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ನಾವು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ 4 ತಿಂಗಳಾದರೂ ಸಹ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಹಲವನ್ನು ಕೇಳಿಸ್ಕೊತಾ ಇಲ್ಲ, ಇದನ್ನು ಜಾರಿ ಮಾಡ್ತಾ ಇಲ್ಲ. ಹಾಗಾಗಿ ಸುಮ್ಮನೆ ಸಬು ಬೇಳೋದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿಕೊಂಡು ಟೈಮ್ ದುಡ್ಕೊಂಡು ಬರ್ತಾ ಇದೆ. ಆದ್ದರಿಂದ ನಮ್ಮ ಈಗೇನು ಚಳಿಗಾಲ ಅಧಿವೇಶನ ನಡೀತಾ ಇದೆ ಬೆಳಗಾಮಲ್ಲಿ, ನಮ್ಮ ಪರವಾಗಿ ಧ್ವನಿ ಎತ್ತಲಿ ಅಂತೇಳಿ ಇಡೀ 224 ಕ್ಷೇತ್ರದ MLAಗಳ ಮನೆ ಮುಂದೆ ಮತ್ತು MLCಗಳ ಮನೆ ಮುಂದೆ ನಾವು ಈ ಹೋರಾಟವನ್ನು ಇವತ್ತು 14ನೇ ತಾರೀಕು ಇಡೀ ರಾಜ್ಯಾದ್ಯಂತ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ನಾವು ಅದೇ ಸಹ ನಾವು ನೆಲಮಂಗಲದಲ್ಲೂ ಸಹ ಇವತ್ತು ನಡೆಸ್ತಾ ಇದ್ದೀವಿ. ಮಾಜಿ ತಾಲೂಕ್ ಪಂಚಾಯತ್ ಮೆಂಬರ್. ವರ್ಷಗಳಿಂದ ಕೂಡ ರಾಜ್ಯದ ಮೂಲೆಯಿಂದನೂ ಕೂಡ ನಮ್ಮ ಸಮುದಾಯ ಇವತ್ತು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದೆ. ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಆಯೋಗವನ್ನು ಯಥಾವತ್ತಾಗಿ ನಮಗೆ ಮಂಡಿಸಬೇಕು ಅಂತೇಳಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಇಚ್ಛಾಶಕ್ತಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಇವತ್ತು ಅವರು ನಾವು ಅದೊಂದು ಆಯೋಗ ರಚನೆ ಮಾಡಿದ್ದೀವಿ, ಇದೊಂದು ಆಯೋಗ ರಚನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ಆದೇಶ ಆಗಿದೆ, ಆ ರಾಜ್ಯದ ಮೀಸಲಾತಿಯನ್ನು ಅವರೇ ವರ್ಗೀಕರಣ ಮಾಡಬೇಕು ಆ ರಾಜ್ಯದ ಮುಖ್ಯಮಂತ್ರಿಗಳು ಅಂದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಈ ದೀನದಲಿತರ ಓಟನ್ನು ತಗೊಂಡು 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ನಮ್ಮ ಮೇಲೆ ಇಚ್ಛಾಶಕ್ತಿ ಇಲ್ಲ ಅಂತ ಕಾಣಿಸ್ತದೆ. ನಮ್ಮ ಹಿಂದುಳಿದವರು ಮತ್ತು ದೀನದಲಿತರು ಇವತ್ತು ಆ ಪಕ್ಷವನ್ನು ತಬ್ಕೊಂಡಿರ್ತಕ್ಕಂಥದ್ದು. ಅಂಥ ತಬ್ಕೊಂಡಿರ್ತಕ್ಕಂಥ ನಾಯಕರುಗಳಿಗೆ ಆ ಸಮುದಾಯಕ್ಕೆ ಇವತ್ತು ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವು 30 ವರ್ಷಗಳಿಂದನೂ ಕೂಡ ಹೋರಾಟ ಮಾಡ್ಕೊಂಬಂದು ಆ ಹೋರಾಟದಲ್ಲಿ ಸುಮಾರು ಜನ ಹಸು ನುಗ್ಗಿದ್ದಾರೆ ಹೋರಾಟಗಾರರು. ಹಿಂದೆ ನಾವು ಚಿತ್ರದುರ್ಗದಲ್ಲಿ ಹೋರಾಟ ಮಾಡಿದ್ವಿ, ಮತ್ತು ಹಲವಾರು ಬಾರಿ ಎಲ್ಲ ಕಡೆಯೂ ಹೋರಾಟ ಮಾಡಿದ್ವಿ, ಮನವಿಯನ್ನು ಕೊಟ್ಟಿದ್ದೀವಿ. ಅವತ್ತು ಪಾದಯಾತ್ರೆಗಳನ್ನು ಕೂಡ ಮಾಡಿದ್ದೀವಿ. ಅಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಇದು ನನ್ನ ಗಮನದಲ್ಲಿದೆ ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಮ್ಮನ್ನು ಮನಸ್ಸನ್ನು ಪರಿವರ್ತನೆ ಮಾಡಿ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಎ ಜೆ ಸದಾಶಿವ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಇಲ್ಲಿನ ನೆಲಮಂಗಲ ಕ್ಷೇತ್ರದ ಶ್ರೀನಿವಾಸ್ ಅವರಿಗೆ ನಮ್ಮ ಒಂದು ಮನವಿಯನ್ನು ನಮ್ಮ ಜನಾಂಗದ ಪರವಾಗಿ ನಾವೆಲ್ಲರೂ ಕೂಡ ನಾವು ಎಲ್ಲ ಭಾಗದಿಂದ ಬಂದಿರ್ತೀವಿ, ನಾವು ಮಾದಿಗ ಸಮುದಾಯದವರು ನಾವೆಲ್ಲರೂ ಸೇರಿ ಒಂದು ಮನವಿಯನ್ನು ಕೊಡಬೇಕು ಅಂತೇಳಿ ನಾವೀಗ ಹೊರಟಿದ್ದೀವಿ.